ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಮೇಜರ್ ಸರ್ಜರಿ. ಬರೋಬ್ಬರಿ 40 RFOಗಳ ವರ್ಗಾವಣೆ. ಎಸ್, ರಾಜ್ಯ ಅರಣ್ಯ ಇಲಾಖೆಯಲ್ಲಿ ನಡೆದ ಪ್ರಮುಖ ಆಡಳಿತಾತ್ಮಕ ಬದಲಾವಣೆಯಲ್ಲಿ ಒಟ್ಟು 40 ವಲಯ ಅರಣ್ಯಾಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಲಾಗಿದ್ದು, ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯೊಂದರಲ್ಲಿ ದಾಖಲೆಯ 19 ಅಧಿಕಾರಿಗಳು ವರ್ಗಾವಣೆಗೊಂಡಿದ್ದಾರೆ. ಜಿಲ್ಲೆಯ ಶಿರಸಿ ವಿಭಾಗದ ಪ್ರಮುಖ ವಲಯಗಳ RFOಗಳನ್ನು ವರ್ಗಾವಣೆ ಮಾಡಲಾಗಿದೆ. ಶಿರಸಿ ವಲಯದ RFO ಗಿರೀಶ್ ನಾಯ್ಕ್ ಅವರನ್ನ ಹುಲೇಕಲ್ ನೂತನ RFO ಆಗಿ ವರ್ಗಾವಣೆ ಮಾಡಲಾಗಿದ್ದರೆ, ಹುಲೇಕಲ್ RFO ಶಿವಾನಂದ ನಿಂಗಾಣಿ ಅವರನ್ನ ಕ್ಯಾದಗಿಗೆ ವರ್ಗಾವಣೆ ಮಾಡಲಾಗಿದೆ. ಜಾನ್ಮನೆ ವಲಯದ ಉಷಾ ಕಬ್ಬೇರ ಅವರನ್ನ ಸಿದ್ದಾಪುರಕ್ಕೆ ವರ್ಗಾಯಿಸಲಾಗಿದ್ದರೆ, ಬನವಾಸಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದ ಭವ್ಯ ನಾಯ್ಕ್ ಅವರನ್ನ ಶಿರಸಿ ವಲಯಕ್ಕೆ ನಿಯೋಜಿಸಲಾಗಿದೆ. ಉಳಿದಂತೆ ಗೇರುಸೊಪ್ಪ ವಲಯದ ಕಾರ್ತಿಕ್ ಕಾಂಬಳೆ ಅವರನ್ನ ಬನವಾಸಿಗೆ, ಶಿರಸಿ ಸಾಮಾಜಿಕ ಅರಣ್ಯ ವಲಯದ RFO ಮಾರುತಿ ನಾಯ್ಕ್ ಅವರನ್ನ ಮಂಚಿಕೇರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಸವರಾಜ್ ಬೋಜಳ್ಳಿ ಅವರನ್ನ ಇಡುಗುಂದಿಯಲ್ಲಿ ಕೆಲಸ ಮಾಡುತ್ತಿದ್ದ ಎಮ್ಮೆಟ್ ನಾಯ್ಕ್ ಅವರನ್ನ ಯಲ್ಲಾಪುರಕ್ಕೆ ವರ್ಗಾಯಿಸಲಾಗಿದೆ. ಯಲ್ಲಾಪುರದ RFO GV ನರೇಶ್ ಅವರನ್ನ ಬಂಡೀಪುರಕ್ಕೆ ವರ್ಗಾಯಿಸಲಾಗಿದೆ. ಕರಾವಳಿ ಹಾಗೂ ದಾಂಡೇಲಿ ಭಾಗದಲ್ಲೂ ವ್ಯಾಪಕ ಬದಲಾವಣೆಯಾಗಿದ್ದು, ಕಟಗಾಲ ವಲಯದ RFO ಪ್ರೀತಿ ನಾಯ್ಕ್ ಅವರನ್ನ ಹೊನ್ನಾವರ ಸಾಮಾಜಿಕ ಅರಣ್ಯ ವಲಯ, ರಾಮನಗುಳಿ ವಲಯದ RFO ಸುರೇಶ್ ನಾಯ್ಕ್ ಅವರನ್ನ ಹಿರೇಗುತ್ತಿ, ಅಂಕೋಲಾದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಪ್ರಮೋದ್ ನಾಯ್ಕ್ ಅವರನ್ನ ಹೊನ್ನಾವರಕ್ಕೆ ಹಾಗೂ ಹೊನ್ನಾವರದಲ್ಲಿ ಕೆಲಸ ಮಾಡುತ್ತಿದ್ದ ಸವಿತಾ ದೇವಾಡಿಗ ಅವರನ್ನ ಕುಮಟಾಗೆ ವರ್ಗಾಯಿಸಲಾಗಿದೆ. ಇನ್ನುಳಿದಂತೆ ಕುಮಟಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರವೀಣ್ ನಾಯ್ಕ್ ಅವರನ್ನ ದಾಂಡೇಲಿಗೆ ಹಾಗೂ ದಾಂಡೇಲಿಯ NL ನದಾಫ್ ಅವರನ್ನ ಹಳಿಯಾಳದ ಬಸವರಾಜ್ ಅವರನ್ನ ಪಣಸೋಲಿ ವನ್ಯಜೀವಿ ವಿಭಾಗಕ್ಕೆ ಹಾಗೂ ಪಣಸೋಲಿಯ ರವಿಕಿರಣ್ ಸಂಪಗಾವಿ ಅವರನ್ನ ಜೋಯಿಡಾ ವಲಯಕ್ಕೆ ವರ್ಗಾವಣೆಗೊಳಿಸಲಾಗಿದೆ. ವರ್ಗಾವಣೆಗೊಂಡ ಎಲ್ಲ ಅಧಿಕಾರಿಗಳು ವಿಳಂಬ ಮಾಡದೆ ತಕ್ಷಣವೇ ನೂತನ ಸ್ಥಳಗಳಲ್ಲಿ ಅಧಿಕಾರವನ್ನು ಸ್ವೀಕರಿಸಿ ಇಮೇಲ್ ಮೂಲಕ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಇಲಾಖೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ನಿಗದಿತ ಅವಧಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗದಿದ್ದರೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎಚ್ಚರಿಸಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.